ಎಲ್ಲರಿಗೂ ನಮಸ್ಕಾರ. 26 ಮೇ 2024 ಸಂಜೆ 8 ಮುರಳಿ ಮೋಹನ್ ಮನೆಗೆ ನನ್ನ ಕರೆಸಿ ಏನು ಬೆದರಿಕೆ ಹಾಕಿ ಇದೆಲ್ಲ ಮಾಡ್ತಾರೆ. ಇದನ್ನ ನಾನು SP ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೇನೆ. ಅದರ ಮುಂದಿನ ಭಾಗ ಈ ವಿಡಿಯೋ. SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೇನೆ. ನೀವು ನೋಡಬಹುದು ಮುರಳಿ ಮೋಹನ್ ಹೆಸರಿದೆ, ಇಲ್ಲಿ ವೆಂಕಟೇಶ್, ಚೆನ್ನೈನಲ್ಲಿ ವೆಂಕಟೇಶ್ ಹೆಸರಿದೆ. ಆಮೇಲೆ ಹಾನ್ಬಾಳಿನ ಮುದ್ದ ನಾಗೇಂದ್ರ ಅಲಿಯಾಸ್ ಮುದ್ದ ಅವನ ಹೆಸರಿದೆ. ಸೊ ಈ ಕಂಪ್ಲೇಂಟ್ ಹೋಮ್ ಮಿನಿಸ್ಟರ್ ತನಕ ಹೋಗುತ್ತೆ. ಆವಾಗ ಕೊನೆಗೆ DSP ಕರೆಸ್ತಾರೆ. ಅವನ ಮೇಲೆ FIR ಮಾಡಬೇಕು. ಇವನ್ ಮುರಳಿ ಮೋಹನ್ ಮೇಲೆ FIR ಮಾಡಬೇಕು, ನಾವು ಮಾಡ್ತೀವಿ ಅಂತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ನ ಕರೆಸ್ತಾರೆ, ಟೌನ್ ಸ್ಟೇಷನ್ ಅವ್ರನ್ನ ಕರೆಸಿ ಅಲ್ಲಿಗೆ ರೆಫರ್ ಮಾಡ್ತಾರೆ. ಕೊನೆಗೆ ಅಕ್ಷತ್ ಅವರೇ ಬೇಡ, ಅವ್ರಿಗೆಲ್ಲ ಒಂದು ಫ್ಯಾಮಿಲಿ ಇದೆ, ಇವರು ಕೂಡ ಡಿಫೆಂಡ್ ಕ್ಯಾಂಡ್ ನಾಳೆ ಗೆಲ್ಲಬೇಕು ಅಂತ ಇದು ಮಾಡ್ತಾರೆ. ಒಂದು ತಪ್ಪು ಮಾಡ್ತಾರೆ, ಹೋಗ್ಲಿ ಬಿಡಿ ಅಂತ ಅಂತಾರೆ. ಕೊನೆಗೆ ಅಪಾಲಜಿ ಒಂದು ಬರ್ಸ್ಕೊತೀವಿ. ಮುದ್ದ ರೋಡಿ ಶೀಟ್ರಾದ್ರಿಂದ ಕೊನೆಗೆ ಒಂದು ಅಪಾಲಜಿ ಬರೀತಾನೆ. ಕೊನೆಗೆ ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ, ಇವನ್ ನಿಮ್ಮ ಮತ್ತೊಂದು FIR ಅದು ಇವನ್ನ ಗಡಿಪಾರು ಮಾಡ್ತಾರೆ ಅಂತ ಅವರ ಒಂದು ಫ್ಯಾಮಿಲಿನ ಯೋಚನೆ ಮಾಡಿ ನಾವು FIR ಮಾಡಿಸೋದಿಲ್ಲ. ಅವತ್ತು ಅಲ್ಲಿಗೆ ಡ್ರಾಪ್ ಆಗುತ್ತೆ. ನನಗೂ ಕೊನೆಗೆ ಒಂದು ಶಾಕ್ ಆಗುತ್ತೆ. ಎಲ್ಲ ಕಣ್ರಪ್ಪ, ನನಗೇ ಕೊಡಬೇಕು ಇವ್ರು ಲಕ್ಷಾಂತರ ರೂಪಾಯಿ ದುಡ್ಡು. ನೋಡಿ ಇಲ್ಲಿ ಅವ್ರ ಚೆಕ್ಗಳು ನೋಡಿ, ಎಲ್ಲ ಬೌನ್ಸ್ ಆಗಿದೆ. ಕೆನರಾ ಬ್ಯಾಂಕ್ ಚೆಕ್ಗಳು ನೋಡಿ, ಇದೇ ಅದೊಂದು ಚೆಕ್ ಬೌನ್ಸು, ಇದು ಒಂದು ಚೆಕ್ ಬೌನ್ಸ್ ನೋಡ್ಬೋದು. ವೆಂಕಟೇಶ್ ಅಂತ ಹೆಸರುಗಳು ಕಾಣುತ್ತೆ ನಿಮಗೆ. ಚಿನ್ನಹಳ್ಳಿ ಅವನು ಬ್ಯಾಂಕ್ ಇದು ಎಕ್ನಾಲಜ್ಮೆಂಟ್ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಇದೆ ನೋಡಿ, ಇಲ್ಲಿ ಕಾಣುತ್ತಾ? ಇದೆಲ್ಲ ನಿಮಗೆ ಎಕ್ನಾಲಜ್ಮೆಂಟ್. ಮತ್ತು ಇದೇ ಮುದ್ದನಿಗೆ ನಾನು 4 ಲಕ್ಷ ದುಡ್ಡು ಹಾಕಿರ್ತೀನಿ ನನ್ನ ಅಕೌಂಟಿಗೆ. ನೋಡಿ ಇಲ್ಲಿ ನನ್ನ ಪಾಸ್ಬುಕ್ಕಿಂದ ನಾನು 4 ಲಕ್ಷ ದುಡ್ಡು ಹಾಕಿದ್ದೀನಿ, ನೋಡ್ಬೋದು. ಇದೇ ದುಡ್ಡು ತಗೊಂಡು ಯಾವುದೋ ಒಂದು ಕ್ಯಾಂಪರ್ ಗಾಡಿ ತಗೋತಾನೆ ಆ ಮುದ್ದ ಅನ್ನೋನು. ಇರಲಿ, ಅವೆಲ್ಲ ಹಣದ ಕಾಸಿನ ವ್ಯವಹಾರ ಬೇರೆ. ಇದಾದ ನಂತರ ನನಗೆ ಕೂಡ ಶಾಕ್ ಆಗಿರುತ್ತೆ. ಯಾಕಪ್ಪ ಇವರು ನನ್ನ ಮೇಲೆ ಯಾಕೆ ಈ ಥರ ಇದು ಮಾಡಿದ್ರು, ಇವ್ರು ನನ್ನ ಮೇಲೆ ಯಾಕೆ ಇದ್ರೆ ಅಟ್ಯಾಕ್ ಮಾಡ್ಸೋಕ್ಕಿಲ್ಲ ಟ್ರೈ ಮಾಡೋದು, ನನಗೆ ಒಂದು ಶಾಕ್ ಆಗುತ್ತೆ. ಅದನ್ನ ಅಲ್ಲೇ ಡ್ರಾಪ್ ಮಾಡ್ತೀವಿ. ಅದಾದ್ಮೇಲೆ ಸ್ನೇಹಿತರೆ, ಮೊನ್ನೆ ಒಂದು ಪೇಪರ್ ಆರ್ಟಿಕಲ್ ಬರುತ್ತೆ. ಇದೇ ಮುದ್ದ ಮತ್ತು ವೆಂಕಟೇಶ್ ಏನು ಮುರಳಿ ಮೋಹನ್ ಸಹಚರರಿದ್ದಾರೆ, ಅವ್ರ ಮೇಲೆ ಮತ್ತೊಂದು ಕೇಸ್ ಆಗಿದೆ ಅಂತ ಒಂದು ಮೊನ್ನೆ ಆರ್ಟಿಕಲ್ ಬರುತ್ತೆ. ಸಕಲೇಶ್ಪುರದಲ್ಲಿ ಯಾರು ಜನಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದ್ರ ಮೇಲೆ. ಬಟ್ ನಾವು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಏನು ಮಾಡ್ತೀವಿ, ಇದ್ರ ಬಗ್ಗೆ ಏನು ಇದ್ರ ಡೆಪ್ತ್ ಏನು ಅಂತ ನೋಡೋಕೆ ಹೋಗ್ತೀವಿ. ಇದು FIR ಕಾಪಿ, ಅವ್ರ ಮೇಲೆ ಆಗಿರೋದು FIR ಕಾಪಿ. ಇದು ಒಂದು 9 ಸೆಕ್ಷನ್ ಹಾಕಿರ್ತಾರೆ. ಇದು 11ನೇ ತಾರೀಕು ತಿಂಗಳಾಗಿರುತ್ತೆ. ನೋಡಿ ಇಲ್ಲೇ ನೋಡ್ಬೋದು. ವೆಂಕಟೇಶ್ A1 ಆರೋಪಿ ಯಾವುದು ಇವರಪ್ಪ ಒಂದು ಕಡಬಗೆರೆ ಬೆಂಗಳೂರು. ಮತ್ತು ನಾಗೇಂದ್ರ ಆಸ್ ರೌಡಿ ಶೀಟರ್ ನಾಗೇಂದ್ರ ಅಲಿಯಾಸ್ ಮುದ್ದ, ಇವ್ರ ಮೇಲೆ ಆಗಿದೆ FIR. ಎಲ್ಲ ಬರೀತಾರೆ. ಇದನ್ನ FIR ಕೊಟ್ಟವ್ರು ರುದ್ರೇಶ್ ಅಂತ ಹೇಳಿಬಿಟ್ಟು. ಈ ರುದ್ರೇಶ್ ಅನ್ನೋರು ಯಾರಪ್ಪ ಅಂತಂದ್ರೆ ಹೋಮ್ ಸ್ಟೇ ಮಾಲೀಕರು. ರುದ್ರೇಶ್ ಸ್ಕೈಲಾರ್ಕ್ ಏನು ಇವತ್ತು ಸ್ಕೈಲಾರ್ಕ್ ಒಂದು ಹೋಮ್ ಸ್ಟೇ ಇದೆ. ಇದು ಎಲ್ಲ ಬರುತ್ತಪ್ಪ ಅಂತ, ಇದು ಸುನಿಲ್ ಹೆಗ್ಗರವಳ್ಳಿಯವರ ಮನೆ. ಇದು ಹೆಗ್ಗರವಳ್ಳಿಲಿ ಬರುತ್ತೆ ಇದು ರೆಸಾರ್ಟ್. ಇದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ, ಸಕಲೇಶ್ಪುರ ಬಾರ್ಡರ್. ಇದು ಒಂದು ರೆಸಾರ್ಟ್. ಇದು ಇಲ್ಲಿ ಒಂದು ಹೋಮ್ ಸ್ಟೇ ಮಾಡ್ಕೊಂಡಿರ್ತಾರೆ. ಅವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರು ಅವ್ರ ಪಾರ್ಟ್ನರ್ ವೆಂಕಟೇಶ್ವರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ಮುದ್ದ ಮೇಲೆ ಕಂಪ್ಲೇಂಟ್ ಇದೆ. ಏನಂತ ಹೇಳ್ತಾರೆ ಅಂದರೆ, ಅವ್ರು ಹೋಮ್ ಸ್ಟೇ ಮಾಡಬೇಕಾದ್ರೆ ಅವ್ರು ಹೂಡಿರುವ ಹಣ ಇದೆಯಲ್ಲ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಮುರಳಿ ಮೋಹನ್ ಕೂಡ ಹೂಡಿಕೆ ಇದೆ ಈ ರೆಸಾರ್ಟಲ್ಲಿ ಅಂತ ಮಾಹಿತಿ ಇದೆ. ಯಾಕಂದ್ರೆ ತುಂಬಾ ಸತಿ ಮುರಳಿ ಮೋಹನ್ ಕೂಡ ಈ ರೆಸಾರ್ಟ್ಗೆ ಬಂದು ಹೋಗ್ತಾ ಇರ್ತಾರೆ ಅಂತ ಇಂಟರ್ನಲ್ ಮಾಹಿತಿ ನಮಗೆ. ಸಕಲೇಶ್ಪುರ ಏನು ಹೂಡಿಕೆ ಮಾಡಿದ್ದಾರೆ, ಅವರೇಕಾಡು ನೋಡಿ, ಹಾನಬಾಳು ಹತ್ತಿರದ ಅವರೇಕಾಡು ಗ್ರಾಮದ ನಾಗೇಂದ್ರ ಅಲಿಯಾಸ್ ಮುದ್ದ ಎಂಬುವರ ಜೊತೆ ಸೇರಿ ಹೋಮ್ ಸ್ಟೇನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡದು ಇವ್ರಿಗೆ ಹೆದರಿಸ್ತಾರೆ. ಮಾಡಬೇಕು ನೀನು ಅಂತ ಹೇಳ್ಬಿಟ್ಟು ಇದು FIR ಅಲ್ಲಿ ಮೆನ್ಷನ್ ಆಗಿದೆ. FIR ನಂಬರ್ 119/2024 ಇದು FIR ನಂಬರ್ ಕಾಪಿ ಆಗಿರೋದು. FIR 11ನೇ ತಾರೀಕು ಈ ತಿಂಗಳಲ್ಲಿ ಆಗಿದೆ. ಬಾಹಿರ ಚಟುವಟಿಕೆ ಅಂದ್ರೆ ಏನು? ಹಿಂದೆಯಿಂದ ತುಂಬಾ ರೂಮರ್ಸ್ ಇತ್ತು. ಈ ಮುರಳಿ ಮೋಹನ್ ಸುತ್ತಮುತ್ತ ಯಾರಿದ್ದಾರೆ, ಇವರೆಲ್ಲ ಬೆಟ್ಟಿಂಗ್ ದಂಧೆಲಿದ್ದಾರೆ, ಗಾಂಜಾ ಅಫೀಮ್ ದಂಧೆಲಿದ್ದಾರೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿದೆ ಅಂತ ತುಂಬಾ ರೂಮರ್ಸ್ ಇತ್ತು. ಬಟ್ ನಾವೆಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ. ನನಗೆ ಸಡನ್ ಆಗಿ ಫ್ಲಾಶ್ ಆಗಿದೆ ಏನಪ್ಪ ಅಂದ್ರೆ, ಇವರೆಲ್ಲ ಸುತ್ತಮುತ್ತರಲ್ಲಿ ದಂಧೆ ಮಾಡ್ತಾರಲ್ವಾ. ಎಸ್, ಬಟ್ ನನ್ನನ್ನು ಯಾಕೆ ಅಟ್ಯಾಕ್ ಮಾಡಿದ್ರು ಅವತ್ತು? ಗನ್ ಪಾಯಿಂಟೆಡ್ ಅಂತ ತಪ್ಪು ನಾನೇನು ಮಾಡಿದ್ದೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದಾಗ ನನಗೆ ಬಂದಿದ್ದಪ್ಪ ಮಾಹಿತಿ, ಈ ರೆಸಾರ್ಟ್. ಇದು ಸ್ಕೈಲಾರ್ಕ್ ಅಂತ ಒಂದು ರೆಸಾರ್ಟ್ ನೋಡ್ಬೋದು. ಇದೇ ವೆಂಕಟೇಶ್ ಹೆಸರು ಕಾಣುತ್ತೆ ನಿಮಗೆ. ಸಾರಿ, ಇಲ್ಲಿ ಇದು ಒಂದು ರೆಸಾರ್ಟ್ ಬೇರೆ ಕೇಸ್ ಆಗಿದೆಯಲ್ಲ, ಅದು ಈ ರೆಸಾರ್ಟ್ ನೋಡ್ಬೋದು. ಇದು ವೆಂಕಟೇಶ್ ರೆಸಾರ್ಟ್. ಇದು ಈ ರೆಸಾರ್ಟ್ ಅಲ್ಲಿ ಅಕ್ರಮ ಚಟುವಟಿಕೆ ಆಗ್ತಿದೆ ಅಂತ ನಾನೇನ್ ಮಾಡ್ತೀನಿ, 26ನೇ ತಾರೀಕು ಬೆಳಗ್ಗೆ 8 112ಗೆ ಫೋನ್ ಮಾಡಿರ್ತೀನಿ. ಅಕ್ರಮ ಚಟುವಟಿಕೆ ತುಂಬಾ ನಡೆಯುತ್ತೆ ಅಲ್ಲಿ. ಬೆಟ್ಟಿಂಗ್ ದಂಧೆ ನಡೆಯುತ್ತೆ, ಇದೆ ಗಾಂಜಾ ಫಿಲ್ಮ್ ದಂಧೆ ನಡೆಯುತ್ತೆ. ಆಮೇಲೆ ಇನ್ನು ತುಂಬಾ ಹೇಳಬಾರ್ದು ಅದನ್ನೆಲ್ಲ. ಈ ಹೆಣ್ಮಕ್ಳನ್ನ ಬೆಂಗಳೂರಿಂದ ಕರೆಸಿದ್ರೆ ಏನೋ ಸ್ಟಾರ್ಟ್ ಮಾಡಿದ್ರು, ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು. ಕೊನೆ ನನಗೆ ಇದ್ರ ಬಗ್ಗೆ ನನಗೆ ಮುರಳಿ ಮೋಹನ್ಗೂ ಈ ರೆಸಾರ್ಟ್ಗಳ ಸಂಬಂಧ ನನಗೆ ವಿಚಾರಗಳು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಮುರಳಿ ಮೋಹನ್ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ರು ಅಂತಂದ್ರೆ ನನಗೆ ಗೊತ್ತಿಲ್ಲ. ಕೊನೆಗೆ ಮುರಳಿ ಮೋಹನ್ ಯಾವತ್ತು ನನಗೆ ಸಂಜೆ ಕರೆದ್ರು, ನಾನು ಈ ರೆಸಾರ್ಟ್ ಅಲ್ಲಿ ಇವ್ರು ಹೂಡಿಕೆ ಇದೆ ಅಂತ ಗೊತ್ತು, ನಾನು ಖಂಡಿತ ಹೋಗ್ತಿರಲಿಲ್ಲ ಮುರಳಿ ಮೋಹನ್ ಹತ್ರ.
ಅವಾಗ ಇದ್ದವರು ಇವರು ಈ ರೆಸಾರ್ಟ್ ಓನರ್ ಏನು ವೆಂಕಟೇಶ್ ಅಂತ ಅವರೆಲ್ಲ ಇದ್ರು ಅವತ್ತು ಗನ್ ಪಾಯಿಂಟ್ ಇಟ್ಟರು. ಮತ್ತು ಕೊನೆಗೆ ನನಗೆ ಏನಾಯ್ತಪ್ಪ ಅಂತಂದ್ರೆ 26ನೇ ತಾರೀಕು ಸಂಜೆ ನನಗೇನು ಮುರಳಿ ಮೋಹನ್ ಕರೀತಾರೆ, ಅದ್ರ ಬೆಳಗ್ಗೆ ನಾನು 112ಗೆ ಫೋನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿರ್ತೀನಿ. ನನಗೆ ಅವಾಗ ನನಗೆ ಫ್ಲಾಶ್ ಆಯ್ತೇನಪ್ಪ ಅಂತಾರೆ, ಈ ಮಾಹಿತಿ ಮುರಳಿ ಮನೆಗೆ ಗೊತ್ತಾಯ್ತು. ಈ ಮಾಹಿತಿ ಮುರಳಿ ಮನೆಗೆ ಗೊತ್ತಾದಾಗ ನಮಗೆ ಸ್ನೇಹಿತರೆ ಇದಲ್ಲದೆ ನಮಗೆ ನಮ್ಮ ಏನು ಜೊತೆ ಇದ್ದಾರೆ ಅವರಿಗೆ ಅಂಡರ್ವರ್ಲ್ಡ್ ಇಂದ ಫೋನ್ ಬರ್ತದೆ. ನಮಗೆ ಡೈರೆಕ್ಟ್ ಅಂಡರ್ವರ್ಲ್ಡ್ ಇಂದ ಫೋನ್ ಮಾಡಿಸಲಿಲ್ಲ, ಅಂಡರ್ವರ್ಲ್ಡ್ ಇಂದ ಫೋನ್ ಬರ್ತಾ ಇದೆ ನಮಗೆ ಕಾಲ್ಸ್. ಯಾರ್ಯಾರು ಫೋನಿಗೆ ಅಂಡರ್ವರ್ಲ್ಡ್ ಇಂದ ಬೇಕಾದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಅಂಡರ್ವರ್ಲ್ಡ್ ಬೇಕಾದ್ರೆ ನಂಬರ್ ತೆಗಿಸ್ತೀನಿ, ಬೇಕಂದ್ರೆ ಕೇಸ್ ಮಾಡಿಸ್ತೀರಾ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಮಾಡಿಸಬೇಕಂದ್ರೆ ಕೊಡ್ತೀನಿ. ನಾಯಂಡಹಳ್ಳಿಯಿಂದ ಫೋನ್ ಬಂದಿದೆ, ಈ ರೌಡಿಗಳೆಲ್ಲ ಬಂದು ಸ್ಟೇ ಆಗಿದ್ದಾರೆ, ಸಿಡಿಆರ್ ತೆಗಿಸ್ತೀರಾ ಡಿಪಾರ್ಟ್ಮೆಂಟ್ ಅವರು ತೆಗಿಸಬೇಕಂದ್ರೆ. ಇದೇ ಹೋಮ್ ಸ್ಟೇ ಸ್ಟೇ ಆಗಿದ್ದಾರೆ, ಯಾವುದು ಹೆಗ್ಗರಳ್ಳಿ ಹೋಮ್ ಸ್ಟೇ ಸ್ಟೇ ಆಗಿದ್ದಾರೆ. ಆಮೇಲೆ ಈ ಹೋಮ್ ಸ್ಟೇ ಯಾವುದು ಈ ಬಣಾಲ್ ಹೋಮ್ ಸ್ಟೇ ಅಕ್ರಮ ಚಟುವಟಿಕೆ ಆಗ್ತದೆ, ನಾನು ಯಾವಾಗ ಕಂಪ್ಲೇಂಟ್ ಕೊಡ್ತೀನಿ ಆವಾಗ ನನ್ನ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಏನಾಗ್ತದೆ ಸಕಲೇಶ್ಪುರ ಶಾಸಕರು ನೀವೇನು ಮಾಡ್ತಿದ್ದೀರಿ? ಶಾಸಕರು ನೀವು ಇಷ್ಟು ಸಾಫ್ಟ್ ಆಗಿದ್ರೆ ನಿಮ್ಮನ್ನು ನಂಬಿರುವಂಥ ಜನಗಳನ್ನ ಇವರು ತೆಗೆದು ಹಾಕ್ತಾರೆ. ಶಾಸಕರು ಸ್ವಲ್ಪ ಆಕ್ಟಿವ್ ಆಗಬೇಕು. ಶಾಸಕರು ಇವತ್ತು ಯಾರು? ಇವತ್ತು ಮುರಳಿ ಮೋಹನ್ ಶಾಸಕರ ಅಥವಾ ಮಂಜು ಶಾಸಕರ? ನಾವು ಯೋಚನೆ ಮಾಡಿ ಮಂಜು ಅವರೇ, ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಇವತ್ತು ಇವ್ರ ಬಳಿ ನಮ್ಮ ಹೋಮ್ ಮಿನಿಸ್ಟರ್ ಹೆಸರಂತೂ ಇಲ್ಲಿ ಹೋಗಿದೆ. ಇಲ್ಲಿ ಪ್ರತಿಯೊಂದು ದಂಧೆಯಲ್ಲೂ ಹೋಮ್ ಮಿನಿಸ್ಟ್ರಿಗೆ ನಾವು ಶೇರ್ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ನೋಡಿ, ಇದೇ ಮುದ್ದ ನನಗೆ ಒಂದ್ಸತಿ ಹೇಳಿದ್ದ ಅಣ್ಣ, ನಮ್ಮ ಅಣ್ಣ ಎಷ್ಟು ಸ್ಟ್ರಾಂಗು ಅಂತಂದ್ರೆ ಇದೇ ಬೆಟ್ಟಿಂಗ್ ದಂಧೆಯಲ್ಲಿ 50 ಲಕ್ಷ ರೂಪಾಯಿ ಹಣ ಡಿವೈಎಸ್ಪಿ ಒಬ್ರು ಸೀಸ್ ಮಾಡಿದ್ದಾಗ, ಯಾವ ಡಿವೈಎಸ್ಪಿ ನನಗೆ ಗೊತ್ತಿಲ್ಲ, ಇದೇ ಡಿವೈಎಸ್ಪಿ ಸೀಸ್ ಮಾಡಿದ್ದಾಗ ಮುರಳಿ ಅಣ್ಣ ಬಂದು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಹೋಮ್ ಮಿನಿಸ್ಟರ್ ಬಂದು ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ ಫೋನ್ ಎಲ್ಲ ಬಿಟ್ಟು ಹೋಗ್ಬೇಕು ಅಂತ ಹೆದರಿಸಿದ್ರು ಅಣ್ಣ. ಅಷ್ಟು ಸ್ಟ್ರಾಂಗ್ ನಮ್ಮ ಮುರಳಿ ಅಣ್ಣ ಅಂತಾರೆ. ನಾವು ಒಂದು ತಿಳ್ಕೋಬೇಕು ಸ್ನೇಹಿತರೆ, ಹಿಂದೆ ಅದಕ್ಕೆ ನಾನು ಹೇಳೋದು, ನಾನು ಸೂಕ್ಷ್ಮವಾಗಿ ಅವತ್ತು ಸಕಲೇಶ್ಪುರದ ಜನತೆಗೆಲ್ಲ ಹೇಳಿದೆ, ಸಕಲೇಶ್ಪುರ ತುಂಬಾ ಶಾಂತಿಯುತವಾದ ದೇಶ, ಏನು ಜಾಗ. ಈ ಜಾಗದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸಿಗೆ ಈ ಥರದಕ್ಕೆಲ್ಲ ಅವಕಾಶ ಇಲ್ಲ. ಬಟ್ ಇವತ್ತು ಕೂಡ ನಮಗೆ ಬೇಸರ ಆಗೋದೇನಪ್ಪ ಅಂತಂದ್ರೆ ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋರಿಗೆ ಇಲ್ಲಿ ಪ್ರೋತ್ಸಾಹ ಜಾಸ್ತಿ ಸಿಗ್ತಾ ಇದೆ. ಬಟ್ ಹೆಚ್ಚು ಜನ ಮಾಡ್ತಾ ಇಲ್ಲ, ತುಂಬ ಕಮ್ಮಿ ಜನ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಿಲ್ಲಬೇಕು, ಡಿವೈಎಸ್ಪಿ ಗಮನ ಕೊಡಬೇಕು. ಶಾಸಕರೇ, ಇನ್ನು ಕೆಲವು ದಿನಗಳಲ್ಲಿ ಈ ರೆಸಾರ್ಟ್ ಸ್ಕೈಲಾರ್ ಖಾನ್ಬಾಳು ರೆಸಾರ್ಟ್ ಬಂದಾಗಲಿಲ್ಲ ಅಂದ್ರೆ ಇದು ಜವಾಬ್ದಾರಿ ನಾನು ನಿಮ್ಮ ತಲೆ ಮೇಲೆ ತರ್ತೀನಿ ಶಾಸಕರೇ. ಯಾಕಂದ್ರೆ ಶಾಸಕರು ನಾವನ್ನು ಹೋಗಿ ಬೇರೆಯವ್ರನ್ನ ಕೇಳೋಕ್ಕಾಗಲ್ಲ. ನಾವು ಕಷ್ಟಗಳು ನಿಮಗೆ ಹೇಳ್ಬೋದು. ಸಕಲೇಶ್ಪುರದ ಸುರಕ್ಷತೆ ನಿಮ್ಮ ಕೈಲಿದೆ. ಈ ಮುರಳಿ ಮೋಹನ್ನ ಏನು ಹೂಡಿಕೆ ಇದೆ ರೆಸಾರ್ಟ್ಗಳು ಇವು ಬಂದಾಗಬೇಕು. ಇವು ಲೈಸೆನ್ಸ್ ಇದೆ, ಫಸ್ಟ್ ಚೆಕ್ ಮಾಡಿ. ಲೈಸೆನ್ಸ್ ಇದ್ರೆ ಬಂದ್ ಮಾಡಿಬಿಡಿ, ಲೈಸೆನ್ಸ್ ಇಲ್ಲ ಅಂದ್ರೆ ಬಂದ್ ಮಾಡಿಸಿ. ಇವ್ರು ಯಾಕೆ ಲೈಸೆನ್ಸ್ ಮಾಡಿಸಲ್ಲ ಅಂದ್ರೆ ಲೈಸೆನ್ಸ್ ಇದ್ದಾಗ ಏನಾಗುತ್ತೆ, ಪೊಲೀಸ್ ಅವರ ಒಂದು ರೇಡಾರ್ ಏನಿರುತ್ತೆ ಇವುಗಳೆಲ್ಲ ವೀಕ್ಷಣೆ ಮಾಡ್ತಿರ್ತಾರೆ. ಲೈಸೆನ್ಸ್ ಇಲ್ಲ ಆಗ ಏನಾಗುತ್ತೆ ಗೊತ್ತೇ ಆಗಲ್ಲ, ಯಾವ ಕಾರ್ಡ್ಸ್ ಅಂದ್ರೆ ಏನು ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಹೋಮ್ ಮಿನಿಸ್ಟರ್ ಸ್ವಲ್ಪ ದಯವಿಟ್ಟು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಡಿ. ನಿಮ್ಮ ಹೆಸರಿನಂತೂ ಸಕಲೇಶ್ಪುರ ತೆಗೆದು ಹಾಕಿದ್ದಾರೆ, ಮಾತೆತ್ತರೆ ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡ್ತೀವಿ ಅಂತಾರೆ. ಸೊ ಹಾಗಾಗಿ ಯೋಚನೆ ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾ, ಶಾಸಕರೇ ದಯವಿಟ್ಟು ನೀವು ಹೀಗಿದ್ರೆ ಆಗೋದಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿ. ಥ್ಯಾಂಕ್ ಯು.